ಬಹಳ ಮಾರ್ಮಿಕವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಅಪ್ಪಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪಗಳು ಟೀಕಾ ತಾತ್ಪರ್ಯ ಬರೆದವರು ಎಷ್ಟು ದೊಡ್ಡ ಗ್ರಂಥ. ಅದಕ್ಕಾಗಿ ಈ ಪ್ರಕಾರವಾಗಿ ಇರ್ಬೋದು ಅದರ ಅಭಿಪ್ರಾಯ ಅನ್ನುವಂಥದ್ದು ತೋರಿಸ್ತಿರಬೇಕು. ಈಗ ಏನಪ್ಪ ನಾವು ಪೂಜೆ ಮಾಡ್ತಿದ್ದೀವಿ ಮತ್ತು ಮಂತ್ರನೂ ಕೂಡ ಅಂತೀವಿ. ಮಂತ್ರ ಅನ್ನುವಂಥದ್ದು ಅದರ ಸಗುಣ ರೂಪದಿಂದಲೂ ಅತಿ, ನಿರ್ಗುಣ ರೂಪದಿಂದಲೂ ಅತಿ. ನಿರ್ಗುಣ ಪರಬ್ರಹ್ಮ ಸ್ವರೂಪವೇ ಅಪರೋಕ್ಷ ಆಗಿರುತ್ತೆ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಅಪರೋಕ್ಷ ಆಗೈತಿ. ದೇಹಿಯಾಗಿ ನಿಮ್ಗೆ ಅಪರೋಕ್ಷವಾಗೈತಿ. ಹಂಗ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಲಿಂಗು ಅನ್ನುವಂಥದ್ದು ಅಪರೋಕ್ಷವಾಗೈತಿ. ಈ ಅಪರೋಕ್ಷತ್ವ ಯಾವ ಧರ್ಮ ಅನ್ನುವಂಥದ್ದು ಪ್ರಪಂಚದ್ದು ಅಲ್ಲ, ದೇಹದ್ದು ಅಲ್ಲ. ನಿರ್ಗುಣ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಏನೈತಿ, ಆ ಪರಬ್ರಹ್ಮ ಸ್ವರೂಪದ ಲಿಂಗದ ಸ್ವರೂಪವೇ ಅಪರೋಕ್ಷವಾಗಿದೆ. ಅಂತ ಯಾವಾಗಲೂ ಕೂಡ ಮೂರು ಕಾಲಗಳಲ್ಲಿ ನಮ್ಮ ಯಾವ ಸ್ವರೂಪ ಅನ್ನುವಂಥದ್ದು ಅಪರೋಕ್ಷವಾಗಿರುತ್ತೆ. ಯಾವ ನಾಮರೂಪಗಳು ಕೂಡ ಕಾಣಂಗಿಲ್ಲ. ನಾಮರೂಪರಹಿತವಾಗಿರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಕಾಣುವಂಥದ್ದು. ಅದಕ್ಕಾಗಿ ಈ ಪ್ರಕಾರವಾಗಿ ಅಸ್ಥಿ ಭಾತಿ ಪ್ರಿಯ ಚಿಂದುಮೆ ನಾಮರೂಪ ಜಂಜಾಲ. ಅಸ್ಥಿ ಭಾತಿ ಪ್ರಿಯ ರೂಪ ಇರ್ತಕ್ಕಂಥ ಪರಿಪೂರ್ಣ ಪರಬ್ರಹ್ಮ ವಸ್ತುವದ ಈ ನಾಮರೂಪಗಳು ಅಂತಕ್ಕಂಥವು ಎಲ್ಲ ಜಂಜಾಲ ಹರ ದುಃಖ ರೂಪ ಇರ್ತಾವ. ಪ್ರತಿಯೊಂದು ವಸ್ತುವಿನಲ್ಲಿ ಅಸ್ಥಿ ಭಾತಿ ಪ್ರಿಯ. ಅಸ್ಥಿ ಅಂದ್ರೆ ಸದ್ರೂಪ, ಮತ್ತೆ ಭಾತಿ ಅಂದ್ರೆ ಚಿದ್ರೂಪ, ಪ್ರಿಯ ಅಂದ್ರೆ ಆನಂದ. ಕೊಡ ಅನ್ನುವಂಥ ನಾಮ ಅದರ ರೂಪ ತೆಗಿ ಮಾಯಾವಚದು ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಎಲ್ಲಾ ಕಡೆ ತುಂಬಿಕೊಂಡದ. ಇಂಥ ಯಾವ ದಿವ್ಯ ಸ್ವರೂಪವನ್ನ ತಿಳಿಸಿಕೊಡುವಂತದ್ದಾಗೈತಿ ಯಾವುದು ಈ ಲಿಂಗು. ಅದಕ್ಕಾಗಿ ಅವ್ರು ಅಪ್ಪಗಳು ನಮ್ಮ ಕೊಲ್ ಒಳಗ ಕೈ ಒಳಗೆ ಕಟ್ಟುವಂತವ್ರು ಆಗಿದ್ದರು. ಸನ್ಯಾಸಿಗಳಿಗೆ ಇಲ್ಲಿ ಕಟ್ಟ ಕೇಶಿರ್ತವ ಅದನ್ನ ಅಲ್ಲಿ ಗೋಲಾಕಾರ ಸುತ್ತಿ ಅದಕ್ಕ ಅಲ್ಲಿ ಅರಿವಿ ತಗೊಂಡು ಅರಿವಿ ಒಳಗೆ ಹಾಕಿ ಅಲ್ಲಿ ಕಟ್ಟುವಂತವ್ರು. ಮತ್ತಿನ್ನ ಏನಪ್ಪ ಬ್ರಹ್ಮಚಾರಿಗಳನ್ನುವಂಥವ್ರು ಇಲ್ಲದೆ ಇರ್ಪದ ಕಟ್ಟ. ಮತ್ತೆ ಗೃಹಸ್ಥರು ಇಲ್ಲಿ ಫಲಕ್ಕೂ ಕೂಡ ಕಟ್ಟಿ ಕೆಳಗೆ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಇಲ್ಲಿ ಹೃದಯಕ್ಕೆ ಇರಬೇಕು. ಈ ಹೃದಯದಲ್ಲ, ಹೃದಯ ಕೆಳಗೂ ಹೋಗಬಾರ್ದು, ಮ್ಯಾಲೂ ಬರಬಾರ್ದು. ಇಲ್ಲಿ ಯಾವ ಲಿಂಗು ಎಷ್ಟು ಲಿಂಗು ಕಟ್ಟುವಂತವರಾಗಿದ್ದಾರೆ. ಅದಕ್ಕಾಗಿ ಈ ಪ್ರಕಾರವಾಗಿ ಇವೆಲ್ಲ ನಿಯಮಗಳನ್ನುವಂಥವದಾವ. ಗುರುವಿನಿಂದ ತಿಳ್ಕೋಬೇಕು, ಗುರುವಿನಿಂದ ತಿಳ್ಕೊಂಡ ಮಾಡಬೇಕು. ಎಲ್ಲಾ ರುದ್ರಾಕ್ಷಿಗಳು ಅದಾವ. ರುದ್ರ ಅಂದ್ರೆ ಪರಮಾತ್ಮ, ಅವನ ಅಕ್ಷಿ ಅಂದ್ರೆ ಕಣ್ಣು. ಕಣ್ಣಿನಿಂದ ಏನ್ ಮಾಡಿಪ್ಪದ ನೀರು ಭೂಮಿಗೆ ಬಿದ್ದು, ನೀರು ಭೂಮಿಗೆ ಬಿದ್ದಾಗ ಕಣ್ಣೀರ ಭೂಮಿಗೆ ಬಿದ್ದ ಕೂಡಲೇ ರುದ್ರಾಕ್ಷ. ಯಾಕಂದ್ರೆ ತಾರಕಾಕ್ಷ, ಕಮಲಾಕ್ಷ, ವೀರ ವಿದ್ಯುನ್ ಮಾರಿ ಅನ್ನುವಂಥ ರಾಕ್ಷಸರು ಮ್ಯಾಲ ಏನಪ್ಪ ಆಕಾಶದಲ್ಲಿ ಅಂತರಿಕ್ಷದಲ್ಲಿ ಅವರು ಮಣಿ ಮಾಡಿಕೊಂಡಿದ್ದರು. 3 ಪುರಗಳನ್ನು ಅಲ್ಲಿ ಮಾಡಿಕೊಂಡು ಅಲ್ಲಿರ್ತದ್ರು. ಒಂದು ಎಡಕ್ಕೆ ತಿರುಗಿದ್ರು, ಒಂದು ಬಲಕ್ಕೆ ತಿರುಗಬೇಕು, ಒಂದು ಬಲಕ್ಕೆ ತಿರುಗಿದ್ರು, ಒಂದು ಎಡಕ್ಕೆ ತಿರುಗಬೇಕು. ಮತ್ತೇನಪ್ಪ ಅದಕ್ಕೆ ಒಂದ ಕೀಲ. ದೇವತೆಗಳ ಏನಪ್ಪ ಸಹಸ್ರ ವರ್ಷಕ್ಕೂ ಒಮ್ಮೆ ಏನಪ್ಪಾ ಅಂತ ಹೇಳ್ಕಿದ್ರೆ ಯಾವ ಪುರಗಳ ಅವು ನಿಲ್ಲಬೇಕು. ಆ ಸಮಯದೊಳಗೆ ಒಬ್ಬ ಮಹಾತ್ಮನ ಬಾಣದಿಂದ ಯಾವ ಪುರಗಳನ್ನುವಂಥವು ನಾಶ ಆಗ ಹಿಂಗೊಳಗೆ ಕಡ್ದಿದ್ರು ಅವರು. ಅವಾಗ ಪರಮಾತ್ಮ ಅನ್ನುವಂಥ ವೀರಮಾಂಡ ಇಗಾಲ ಹೂಡಿ ಬಾಣ ಏನಪ್ಪದ ಹೂಡಿ ಏನು ಮಾಡಿದ ಅಂತ ಹೇಳಿದ್ರೆ ನೇರವಾಗಿ ಅಲ್ಲಿ ಒಗೆದು ಬಿಟ್ಟ. ಆ ರಾಕ್ಷಸರು ಅನ್ನುವಂಥವ್ರು ಸತ್ತ. ನೋಡುವ ಸಮಯದೊಳಗೆ ವೀರಮಂಡಿಗಾಲ ಹೂಡಿ ನೋಡುವ ಸಮಯದೊಳಗೆ ನೋಡುವಾಗ 2 ಕಣ್ಣ ನೀರ ಭೂಮಿ ಮೇಲೆ ಬಿದ್ದು, ಭೂಮಿ ಮೇಲೆ ಬಿದ್ದ ಹರಿಲಿಲ್ಲ, ಅಷ್ಟು ರುದ್ರಾಕ್ಷ ಅಂದಾಗ ಪರಮಾತ್ಮ ಯಾವ ಕಣ್ಣೀರಿಗೆ ರುದ್ರಾಕ್ಷ ಆಗಿದ್ದಾವು. ಅವನ ನಾವೇನ್ಪದ ಕೊಳ್ಳಾಗ ಕಿವಿ ಒಳಗ ಎಲ್ಲಾ ಕಡೆ ಇಟ್ಕೋಬೇಕು, ಕೈ ಒಳಗ ಹಾಕೋಬೇಕು, ಇಲ್ಲಿ ಕಟ್ಟಬೇಕು. ಕಟ್ಕೊಂಡು ಏನಪ್ಪದ ಅದ ಪುಣ್ಯ ಅಂತ. ಯಾಕಂದ್ರೆ ಶಿವನ ಹನಿ ನೀರ ಕಣ್ಣಿನ ನೀರ ರುದ್ರಾಕ್ಷಾಗಿ ಅವು ಬಹಳ ಪವಿತ್ರವಾಗಿರ್ತಕ್ಕಂಥವು. ಅದಕ್ಕಾಗಿ ಈ ಪ್ರಕಾರವಾಗಿ ಎಲ್ಲರೂ ಕೊಳ್ಳೊಳಗ 3 ಇರ್ತದ ರುದ್ರಾಕ್ಷಿ ನಾವು ಹಾಕೊಳ್ತೀವಿ.
ಗುಣಂದಪ್ಪಳು 3 ರುದ್ರಾಕ್ಷಿ ಹತ್ತಿದ್ವಿ ಇಲ್ಲಿ ಮತ್ತೊಬ್ರು ಒಂದು ಕಟ್ಟ ನಾನು ಕಟ್ಟಿ ಮತ್ತೆ ಯಾವಾಗ ಹೋಗ್ಬಿಟ್ಟು ಮಾತು ಕಟ್ಟಿ ಈ ಗಂಟಮಾಲ ಮಾತಾಯ್ತು. ಅದಕ್ಕಾಗಿ ಈ ಪ್ರಕಾರ ಕೈಯಾಗ ಲಿಂಗಮಾಲ ಅದಕ್ಕೆ ಹಾಕು. ಮೊದಲ ಏನಿರ್ತದಪ್ಪ ಅಂತೇಳಿ ಕೇಳ ಕರಕಮಲ ಇರ್ತದ. ಕರಕಮಲ ಎದುರಪ್ಪ ಅಂತ ಹೇಳ್ತಿದ್ರ ಪಂಚಲೋಹದ್ದು ಹಿತ್ತಾಳಿ ತಾಮ್ರ, ಆಮೇಲೆ ಮತ್ತೇನಪ್ಪ ಅಂದ್ರೆ ಬೆಳ್ಳಿದು ಬಂಗಾರ, ಮತ್ತ ಬೆಳ್ಳಿ ಪತ್ರಿ ಮಾಡ್ತಾವ, ಬಂಗಾರದ ಪತ್ರಿ ಮಾಡ್ತಾವ ಶ್ರೀಮಂತರು. ಒಬ್ಬ ಏನ್ ಮಾಡಿದಪ್ಪ ಅಂತ ಹೇಳ್ತಿದ್ರೆ ಅಪ್ಪನ ಶಿಷ್ಯನ ಅವ ಬಂದ ಎಲ್ಲಿಗೆ ದೇಗುಡ್ಡ ಕೊಳ್ಳಕ್ಕ. ಅವ ಪೂಜೆ ಕೂತಿದ್ದ, ನಾವು ಅಲ್ಲೇ ಕೂತಿದ್ವು. ಬಂದು ಏನ್ ಮಾಡಿದ ಅಂತ ಹೇಳ್ತಿದ್ರೆ ಆ ಬೆಳ್ಳಿ ಪತ್ರಿ ಇದಾವಲ್ಲ ಅವನ ಎಲ್ಲ ದೇವರಿಗೆ ತನ್ನ ತಲೆ ಮೇಲೂ ಅದನ್ನ ಇಟ್ಟಿದ, ಲಿಂಗಕ್ಕೂ ಅದನ್ನ ಏರಿಸಿದ. ಏರಿಸಿ ಹಿಂದಾಡಿ ಪೂಜಾ ಆದ್ಮೇಲೆ ಏನ್ ಹೌದ್ರಿ ಬ್ಯಾಸಿಂಗದಿಂದಾಗ ಮತ್ತ ಪತ್ರಿ ಸಿಗಂಗಿಲ್ಲ, ಗಿಡ ಒಡಿ ಬಿಟ್ಟಿರ್ತಾವ. ಅದಕ್ಕಾಗಿ ಇವ ಬೆಳ್ಳಿ ಪತ್ರಿನ ಮಾಡ್ಕೊಂತ ತಿಳ್ಕೊಂಡು ಮಾಡಿ ಇವನ ಹಕ್ಕುಗಳ ಹತ್ತದಿಂದ ಶುದ್ಧ ಮಾಡಿ ತಗೊಂಡಿನ್ರಿಪ್ಪ. ಈ ಏನು ಅಂದ್ರೆ 4 ತಿಂಗಳು ಇವ್ರು ಏನಿರ್ತನು ಮುಂದೆ ಮಳೆಯಾಗಿ ಏನಪ್ಪ ಪತ್ರಿ ಗಿಡ ಅವೆಲ್ಲ ಏನು ಅಂತ ಸಿಗತ್ತು. ಅವ 3 ಎಲೆ ಇರ್ತಾವ, 5 ಎಲೆ ಇರ್ತಾವ, ಹಿಂಗೆಲ್ಲ ಇರ್ತಾವ. ಅವ್ರು ತಗೊಂಡು ನಾವು ಏರ್ತೀವಿ. ಅದಕ್ಕಾಗಿ ಇಂಥವ್ರು ಎಷ್ಟೋ ಜನ ಇರ್ತಾವ. ಬಂಗಾರದ ಏನ್ ಪತ್ತಿರ ಗೆಲ್ಲು ಪತ್ರಿಯನ್ನು ಮಾಡುವಂತವರಾಗಿದ್ದರು ಶ್ರೀಮಂತರು. ಬಂಗಾರದ ಯಾವ ಗೆಲ್ಲು ಪತ್ರಿ, ಬೆಳ್ಳಿಯ ಗೆಲ್ಲು ಪತ್ರಿ ಇಂಥವೆಲ್ಲ ಮಾಡಿ ಮತ್ತೆ ಕೊಳ್ಳಾಗ ಈ ರುದ್ರಾಕ್ಷಿ ಮಾಡಿರ್ತಾರೆ, ಬಂಗಾರ ಹಾಕಿ ಮಾಡ್ತಾ ಇದ್ದಾರೆ, ಬೆಳ್ಳಿ ಹಾಕಿ ಮಾಡುವಂತವರಾಗಿದ್ದಾರೆ. ನಮ್ಗೆ ಯಾರೋ ಕೊಟ್ಟಿದ್ರು ಒಂದು ಬೆಳ್ಳಿದು, ಯಾವನ ಕೇಳಿಸ್ಕೊಂಡು ಇದ ಒಂದು ಉಳ್ದತ್ತಿ. ಇದೊಂದು ಮತ್ತೆ ಯಾವನ ಕೇಳೋದಿರ್ತಾನ ಅವನ್ ಕೊಡದತ್ತಿ ಮತ್ತೊಂದು ಮಾಡಿ ಹಾಕೋದು ಬಿಟ್ಟಿಲ್ಲ. ಅದಕ್ಕಾಗಿ ಇಂಥ ಯಾವ ದೇವಿ ಸತಿ ಗುಣಾನಂದ ಅಪ್ಪುಗಳು ಮತ್ತೆ ಏನಪ್ಪ ಯಾವ ಶ್ರದ್ಧಾನಂದ ಅಪ್ಪುಗಳು ಯಾವ ದಾರಿ ಒಳಗ ನಡೆದಾರ ನಾವು ಕೂಡ ಅದ ದಾರಿ ಒಳಗ ಇರಬೇಕು. ಅದನ್ನ ಬಿಟ್ಟು ಮತ್ತೊಂದು ಕಡೆ ಹೋಗ್ಬಾರ್ದು. ಅದೇ ದಾರಿ ಒಳಗ ನಮ್ಮ ಅಪ್ಪುಗಳು ಅಭಿನವ ಶಿವಾನಂದ ಅಪ್ಪುಗಳು ಕೂಡ ಇರುವಂತವರಾಗಿದ್ದಾರೆ. ಮಾನ್ಯ ಅವ್ರು ಯಾರೋ ಉಪದೇಶಿಸ್ಕೊಳಕ್ ಬಂದಿದ್ರು, ಉಪದೇಶ ಕೊಡ್ಲಕ್ಕ ಅಂದ್ರೆ ನಮಗವರು ಅಂದ್ಕೂಡಲೇ ಇಲ್ರಿ ಮತ್ತೆ ಈ ಮತ ಕಲಿಯುವ ಅಧಿಕಾರಿಗಳಿಗೆ ಕೊಡಬೇಕು, ಮತ್ತೊಬ್ಬರು ಕೊಡಬಾರುತ್ತೆ. ಇಲ್ಲ ಹೇಗೇನಂತ ಅದೇ ಸುದ್ದಿ ಹೇಳ್ತಾಕ್ ಹೋಗ್ಬಂಡ, ನೀವ ಕೊಡ್ತದ ಕೊಡ್ರೆ ಕೊಡ್ಬೇಡ. ಯಾಕಂದ್ರೆ ಇವರು ಈಗ ಈ ಪೀಠಕ್ಕೆ ಅವರಲ್ಲ, ಇಲ್ಲಿ ನಮ್ಮದು ಏನೋ ತೋರಿಸಲ್ಲ, ಇಲ್ಲಿ ನಾವೇನೋ ತೋರಿಸೋದಲ್ಲ. ಕಿಂಕರಾಗಿ ಬರ್ತೀವಿ, ಕಿಂಕರಾಗಿ ಹೋಗ್ತೀವಿ. ಯಾರ ಕಿಂಕರ ಇರ್ತಾರೋ ಅವ್ರ ಸಂತ. ಅದಕ್ಕಾಗಿ ಈಗಂತೂ ಮಠದ ಸಲುವಾಗಿ ಎಷ್ಟೋ ಜಗಳಾಡ ಕಟ್ಟಾವ. ಮರ್ಯಾವ್ 4 ನೋಡುತ್ತ ತೇರಿ ಮೇಲೆ ಪಾತಿಲ್ಲ ಇಂಥ ಕಂಪನಿ ಬಂದದ್ದು. ಅದಕ್ಕಾಗಿ ಎಲ್ಲ ಕಡೆ